ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 30. ಸಮಯ ವ್ಯರ್ಥ ಮಾಡಬೇಡ ಅನ್ವಿತಾ, ಗಾಯ ದೊಡ್ಡದಾಗಿದೆ, ಬೇಗ ತಿರುಗು. ಋಗ್ವೇದ ಕ್ರೀಮ್ ಹಿಡಿದು ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದಾನೆ. ಇಲ್ಲ, ನಾನೇ ಹಚ್ಕೊಳ್ತೀನಿ, ನೀನು ಕ್ರೀಮ್ ಕೊಡು. ಅವನ ಕಣ್ಣೆದುರೇ ಗಾಯಕ್ಕೆ ಕ್ರೀಮ್ ಹಚ್ಚಿಕೊಳ್ಳುವ ಯೋಚನೆಯೇ ಅನ್ವಿತಾಗೆ ಒಳಗೊಳಗೆ ವಿಪರೀತ ಭಯ ಮತ್ತು ಸಂಕಟವನ್ನು ತಂದೊಡ್ತಾ ಇದೆ. ಜೊತೆಗೆ ಆ ಒಂದು ಹಠಾತ್ ಕಿಡ್ನಾಪ್ನಿಂದಾಗಿ ಅವಳು ಒಳಗೆ ಬೇರೇನೂ ಧರಿಸಿರಲಿಲ್ಲ. ಹಾಗಾಗಿ ಅವಳಿಗೆ ವಿಪರೀತವಾದ ಮುಜುಗರ ಆಗ್ತೈತೆ. ನೀನೊಬ್ಳೆ ಹಚ್ಕೊಳ್ತೀಯಾ? ಅದನ್ನು ಇವಾಗ ನೀನು ಹೆಂಗೆ ತಾನೇ ಹಚ್ಕೊಳಕ್ಕೆ ಸಾಧ್ಯ ಅನ್ವಿತಾ? ನಿನ್ನ ಕೈ ನಿನ್ನ ಬೆನ್ನಿನ ಹಿಂಭಾಗದ ಗಾಯದ ಜಾಗಕ್ಕೆ ಹೇಗೆ ಹೋಗುತ್ತೆ? ಖಂಡಿತ ಇಲ್ಲ ಋಗ್ವೇದ್. ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿ ಪ್ರಶ್ನಿಸ್ತಾ ಇದ್ದಾನೆ. ಅದಕ್ಕೆಲ್ಲ ದಾರಿ ಇದೆ. ಅಂದ ಹಾಗೆ ನೀನು ಮೊದಲು ನನಗೆ ಆ ಕ್ರೀಮ್ ಕೊಡು ಅಷ್ಟೇ. ಅನ್ವಿತಾ ಹಠ ಮಾಡಿ ಅವನ ಕೈಯಿಂದ ಕ್ರೀಮ್ ಟ್ಯೂಬನ್ನು ಸಡನ್ನಾಗಿ ಕಿತ್ಕೊಂಡು ನೇರವಾಗಿ ಬಾತ್ರೂಮ್ ಒಳಗೆ ಹೋದ್ಲು. ಅವಳ ಆ ಒಂದು ಮುದ್ದಾದ ನಾಚಿಕೆಯ ಹಠವನ್ನು ನೋಡಿ ಋಗ್ವೇದ ಮನಸ್ಸಾರೆ ನಗುತ್ತಾ ರೂಮಿನ ಗ್ಯಾಲರಿ ಒಳಗೆ ಬರ್ತಾನೆ. ಅಲ್ಲಿಂದ ತಕ್ಷಣ ತನ್ನ ಮುಖ್ಯ ಕಾವಲುಗಾರನಿಗೆ ಫೋನ್ ಮಾಡಿ ಆ ಮೋಸಗಾತಿ ಶ್ರುತಿಯನ್ನು ರಹಸ್ಯ ಜಾಗದಲ್ಲಿ ಗಟ್ಟಿಯಾಗಿ ಕಟ್ಟಿ ಹಾಕಿಡಿ. ಅವಳು ಮಾಡಿದ ತಪ್ಪಿಗೆ ಸರಿಯಾದ ಪಾಠ ಕಲಿಬೇಕು ಮತ್ತು ಬಜಾಜ್ ಕಂಪನಿಯ ಪ್ರತಿಯೊಂದು ಮೂಮೆಂಟ್ ಮೇಲೂ ಕಣ್ಣಿಟ್ಟಿರಬೇಕು ಎಂದು ಕಟ್ಟುನಿಟ್ಟಾದ ಆದೇಶವನ್ನು ಮಾಡ್ತಾನೆ. ಅವನು ಫೋನನ್ನು ಮುಗಿಸಿ ಮತ್ತೆ ಮಲಗುವ ಕೋಣೆಗೆ ಬಂದು ಹಾಸಿಗೆ ಮೇಲೆ ಆರಾಮವಾಗಿ ಕುಳಿತಾನೆ. ಅವನ ಸಂಪೂರ್ಣ ಗಮನ ಎಲ್ಲ ಇವಾಗ ಬಾತ್ರೂಮ್ ಬಾಗಿಲಿನ ಮೇಲೇ ಇತ್ತು. ಸ್ವಲ್ಪ ಹೊತ್ತಿನಲ್ಲೇ ಅನ್ವಿತಾ ತೀವ್ರವಾಗಿ ನಿರಾಶೆ ಮತ್ತು ದುಃಖದ ಮುಖದೊಂದಿಗೆ ಮೆಲ್ಲನೆ ಹೊರಬಂದ್ಲು. ಅವಳ ಅಸಹಾಯಕ ಮುಖವನ್ನು ನೋಡುತ್ತಾ ಅವನಿಗೆ ಒಳಗೊಳಗೆ ತುಂಬ ನಗುವಿನ ಆಸೆ ಬರ್ತಾ ಇತ್ತು. ಆದರೆ ಅವನು ತನ್ನ ಮುಷ್ಟಿನ ಬಾಯಿಯ ಮುಂದೆ ಗಟ್ಟಿಯಾಗಿ ಹಿಡಿದು ತನ್ನ ನಗುವನ್ನು ತಾನೇ ನಿಯಂತ್ರಿಸಿಕೊಳ್ತಾನೆ. ನಾನು ಕ್ರೀಮ್ ಹಚ್ಚೋದು ಮುಗಿಸ್ದೆ, ಇನ್ನು ನಿದ್ದೆ ಮಾಡೋಣ. ಋಗ್ವೇದ ಏನು ತಿಳಿದವನಂತೆ ಎದ್ದು ರೂಮಿನ ಮೇನ್ ಲೈಟ್ ಆಫ್ ಮಾಡ್ತಾನೆ. ಇವಾಗ ಇಡೀ ಕೋಣೆಯಲ್ಲಿ ಕೇವಲ ಲೈಟ್ ಲ್ಯಾಂಪ್ನ ಮಸುಕಾದ ಬೆಳಕು ಮಾತ್ರ ಕಾಣ್ತಾ ಇದೆ. ಈ ವೇದ್ ಉದ್ದೇಶಪೂರ್ವಕವಾಗಿಯೇ ನನ್ನ ಜೊತೆ ತಂತ್ರಗಳನ್ನು ಆಡ್ತಾ ಇದ್ದಾನೆ. ಅವನಿಗೆ ಗೊತ್ತು ನನ್ನ ಕೈ ಅಲ್ಲಿಗೆ ತಲುಪಲ್ಲ ಅಂತ. ಅನ್ವಿತಾ, ನೀನು ಅಷ್ಟೇ ದೊಡ್ಡ ಮೂರ್ಖಿ. ಹೋಗಬಾರದ ಜಾಗಕ್ಕೆಲ್ಲ ಹಠ ಮಾಡಿ ಹೋಗ್ತೀಯ. ಅವಳು ಕತ್ತಲೆಯಲ್ಲಿ ಹಾಸಿಗೆ ಎತ್ತ ಬರುತ್ತಾ ಮನಸ್ಸಿನಲ್ಲಿಯೇ ತನ್ನನ್ನು ತಾನು ಬೈದುಕೊಳ್ಳುತ್ತಾ ಗುಣಗಾಡ್ತಾ ಇದ್ದಾಳೆ. ಏನಾಯ್ತು ಅನ್ವಿತಾ? ಏನೋ ಒಂಟೊಂಟಿಯಾಗಿ ಮಾತಾಡ್ತಿದ್ಯಾ? ಋಗ್ವೇದ ಕೇಳ್ತಾನೆ. ಹೌದು ವೇದ್. ಅನ್ವಿತಾ ಮುಖ ಸಣ್ಣಗೆ ಮಾಡಿಕೊಂಡ್ಲು. ಋಗ್ವೇದನು ಕತ್ತಲೆಯಲ್ಲಿ ನಗುತ್ತಾ ತಲೆ ಆಡಿಸ್ತಾನೆ. ಆ ಮಸುಕಾದ ಬೆಳಕಿನಲ್ಲಿ ಅನ್ವಿತಾ ತನ್ನ ತುಟಿಗಳನ್ನು ಮುದ್ದಾಗಿ ಕಚ್ಚಿಕೊಂಡು ಮುಜುಗರ ಪಡುವುದನ್ನು ಅವನು ಸ್ಪಷ್ಟವಾಗಿ ನೋಡ್ತಾ ಇದ್ದಾನೆ. ಆದರೆ ಇವಾಗ ಅವಳು ಏನು ಮಾಡಬೇಕು? ಬೇರೆ ವಿಧಿಯೇ ಇರಲಿಲ್ಲ. ಅದು ವೇದ್. ನನ್ನ ಕೈಯಿಂದ ಬೆನ್ನಿನ ಮೂಲೆಗೆ ಕ್ರೀಮ್ ಹಾಕ್ಕೊಳ್ಳೋಕೆ ಆಗ್ತಾ ಇಲ್ಲ. ಬಟ್ ಅದರಿಂದ ನೀನೇ. ಅನ್ವಿತಾ ಕೊನೆಗೂ ಸೋಲೊಪ್ಕೊಂಡು ಮೆಲ್ಲನೆ ಪಿಸುಗುಟ್ಟೋಕೆ ಶುರು ಮಾಡ್ತಾಳೆ. ನನ್ನ ಬಗ್ಗೆ ಏನೋ ಹೇಳ್ತಿದ್ದೆ ಆವಾಗಲೇ. ಋಗ್ವೇದ ಅವಳನ್ನು ಕಾಡಲು ಮತ್ತು ತೊಂದರೆಗೊಳಿಸೋಕೆ ಸಿಕ್ಕ ಇಂತಹ ಸುವರ್ಣ ಅವಕಾಶವನ್ನು ಒಂದು ಕ್ಷಣನೂ ಕೂಡ ಬಿಡಲ್ಲ. ಅಯ್ಯೋ ಪ್ಲೀಸ್ ವೇದ್, ನೀನು ಇವಾಗ ಆ ಕ್ರೀಮನ್ನು ಬೆನ್ನಿಗೆ ಹಚ್ಚಬೇಕಷ್ಟೆ. ಅನ್ವಿತಾ ವಿನಂತಿಸಿದ್ಲು. ಸರಿ, ಮೊದಲು ಇಲ್ಲಿ ಬಾ. ಅವನು ಅತ್ಯಂತ ಮಮತೆಯಿಂದ ಅವಳ ಮೃದುವಾದ ಕೈ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದುಕೊಳ್ತಾನೆ. ನಿನಗಿನ್ನೂ ನನ್ನ ಕಂಡ್ರೆ ಅಷ್ಟೊಂದು ಭಯನ ಅನ್ವಿತಾ? ಋಗ್ವೇದ ಅವಳ ರೇಷ್ಮೆಯಂತಹ ಕಪ್ಪು ಕೂದಲಿನ ಒಳಗೆ ತನ್ನ ಬೆರಳುಗಳನ್ನು ಆಡಿಸುತ್ತಾ ಅತ್ಯಂತ ಆಳವಾಗಿ ಕೇಳ್ತಾನೆ. ಅವಳು ಅವನ ಪ್ರೀತಿಯ ಪ್ರಶ್ನೆಗೆ ತಕ್ಷಣವೇ ಏನೂ ಹೇಳಲಾಗಲಿಲ್ಲ. ಅವಳು ಏನು ತಾನೇ ಹೇಳಲು ಸಾಧ್ಯ? ಅವಳು ಪ್ರತಿ ಬಾರಿ ಅವನ ಅತ್ಯಂತ ಹತ್ತಿರ ಹೋದಾಗಲೂ ಅವಳ ಹೃದಯದ ಬಡಿತ ವಿಪರೀತವಾಗಿ ಹೆಚ್ಚಾಗ್ತಿತ್ತು. ಅವಳು ಏನಾದರೂ ನಿಜ ಹೇಳಿದರೆ ಕೂಡ ಅವನು ಖಂಡಿತವಾಗಿಯೂ ಅವಳನ್ನು ಇನ್ನಷ್ಟು ಮುದ್ದಾಗಿ ಕೆರಳಿಸ್ತಾನೆ ಅನ್ನುವಂತಹ ಒಂದು ಹೆದರಿಕೆ ಅವಳಿಗಿತ್ತು. ಅದು ಹಾಗಲ್ಲ ವೇದ್. ಆದರೆ ಅನ್ವಿತಾ ಮಾತು ಮರೆತಳು. ಸರಿ, ಇನ್ನು ಸಾಕು. ಮನಸ್ಸನ್ನು ಶಾಂತವಾಗಿಟ್ಕೊಂಡು ವಿಶ್ರಾಂತಿ ಪಡಿ. ನೀನು ಇಲ್ಲೇ ನಿಧಾನವಾಗಿ ಮಲಗು, ನಾನೇ ಕ್ರೀಮ್ ಹಚ್ತೀನಿ. ಋಗ್ವೇದ ಕಾಳಜಿಯಿಂದ ಹಾಸಿಗೆಯನ್ನು ಸರಿಪಡಿಸ್ತಾನೆ. ಆದರೆ ನೀನು ಮೊದಲು ಕಣ್ಮುಚ್ಚು ವೇದ್. ಅನ್ವಿತಾ ಷರತ್ತು ಹಾಕಿದ್ಲು. ಕಣ್ಣು ಸಂಪೂರ್ಣವಾಗಿ ಮುಚ್ಚಿಕೊಂಡು ಬೆನ್ನಿನ ಮೇಲಿರೋ ಆ ಚಿಕ್ಕ ಗಾಯವನ್ನು ನಿಖರವಾಗಿ ಕ್ರೀಮ್ ಹಚ್ಚೋದು ಹೆಂಗೆ ಅನ್ವಿತಾ? ಅದಾದರೂ ಹೇಗೆ ಸಾಧ್ಯ? ಋಗ್ವೇದ ನಗುತ್ತಾ ಕೇಳ್ತಾನೆ. ಅದು ನಿನ್ನ ಪ್ರಶ್ನೆ. ನೀನೇ ಕಣ್ಮುಚ್ಚಿ ಹಚ್ಚಬೇಕು. ನೋಡೋಣ. ನಿನ್ನ ಜಾಣ್ಮೆ. ಅನ್ವಿತಾ ಹಠ ಹಿಡಿದ್ಲು. ಸರಿ ಆಯಿತು ಮಹಾರಾಣಿ, ಆದರೆ ಇವಾಗ ಮೊದಲು ಮಲಗು. ಗಾಯವನ್ನು
ಹೆಚ್ಚು ಹೊತ್ತು ಹಾಗೆ ಗಾಳಿಗೊಡ್ಡಬೇಡ, ಇದರಿಂದ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇರ್ತದೆ. ಋಗ್ವೇದ ಅವಳ ನೆಮ್ಮದಿಗಾಗಿ ಬಲವಂತವಾಗಿ ತನ್ನ ಎರಡೂ ಕಣ್ಣುಗಳನ್ನು ಮುಚ್ಚಿಕೊಂಡನು. ಅನ್ವಿತಾ ಅವನು ನಿಜವಾಗಿಯೂ ಕಣ್ಮುಚ್ಚಿದಾನ ಅಂತ ಕತ್ತಲೆಯಲ್ಲಿ ಅವನ ಕಣ್ಣುಗಳ ಮುಂದೆ ತನ್ನ ಕೈ ಬೀಸುವ ಮೂಲಕ ಖಚಿತಪಡಿಸ್ಕೊಂಡ್ಳು. ತದನಂತರ ನಿಧಾನವಾಗಿ ತನ್ನ ಬಟ್ಟೆಯನ್ನು ಸ್ವಲ್ಪ ಸರಿಸಿ ಹಾಸಿಗೆಯ ಮೇಲೆ ತಲೆ ಕೆಳಗಾಗಿ ಬೆನ್ನು ಮೇಲಾಗುವಂತೆ ಮಲಗಿದ್ಲು. ರೂಮಿನ ಲೈಟ್ ಆಫ್ ಆಗಿದ್ರಿಂದ ಅವಳಿಗೆ ಸ್ವಲ್ಪ ನಿರಾಳ ಅನ್ನಿಸ್ತು. ಅವಳು ಸಂಪೂರ್ಣವಾಗಿ ಮಲಗಿದ್ದಾಳೆಂದು ಋಗ್ವೇದನಿಗೆ ಅರಿವಾದಾಗ ಅವನು ಅತ್ಯಂತ ನಿಧಾನವಾಗಿ ತನ್ನ ಕಣ್ಣುಗಳನ್ನು ತೆರಿತಾನೆ. ಅವಳ ನಯವಾದ ಬಿಳುಪಾದ ಚರ್ಮವು ಆ ನೈಟ್ ಲ್ಯಾಂಪ್ನ ಮಸುಕಾದ ಕತ್ತಲೆಯಲ್ಲಿ ದೇವತೆಯಂತೆ ಹೊಳಿತಿತ್ತು. ಅವನು ಆ ಗಾಯಗೊಂಡ ಪ್ರದೇಶವನ್ನು ಸೂಕ್ಷ್ಮವಾಗಿ ನೋಡಿದಾಗ ಅಲ್ಲಿ ರಕ್ತ ಬಂದು ಒಣಗಿರುವುದು ಅವನ ಮನಸ್ಸನ್ನು ಕರಗಿಸ್ತು. ಅವನು ಅತ್ಯಂತ ಮೃದುವಾಗಿ ತನ್ನ ಬೆರಳುಗಳನ್ನು ಚಲಿಸಿ ಆ ಗಾಯದ ಮೇಲ್ಭಾಗದಲ್ಲಿ ತಂಪಾದ ಕ್ರೀಮ್ ಹಚ್ಚೋಕೆ ಪ್ರಾರಂಭಿಸ್ತಾನೆ. ಮತ್ತು ಇಲ್ಲಿ ಋಗ್ವೇದನ ಆ ತಣ್ಣನೆಯ ಕೈ ಬೆರಳುಗಳು ಮತ್ತು ಕ್ರೀಮ್ ತನ್ನ ಬೆನ್ನಿಗೆ ತಗುಲುತ್ತಿದ್ದಂತೆಯೇ ಅನ್ವಿತಾ ಇಡೀ ದೇಹದ ಮೂಲಕ ಒಂದು ಹೊಸ ರೊಮ್ಯಾಂಟಿಕ್ ವಿದ್ಯುತ್ ತರಂಗವೇ ಅತ್ಯಂತ ವೇಗವಾಗಿ ಹಾದು ಹೋಗ್ತಾ ಇತ್ತು. ಅವಳು ಇವಾಗ ತನ್ನ ಮನಸ್ಸನ್ನು ನಿಯಂತ್ರಿಸಲು ಪ್ರಯತ್ನಿಸಿದಷ್ಟು ತನ್ನ ಮೇಲಿನ ಸಂಪೂರ್ಣ ನಿಯಂತ್ರಣವನ್ನೇ ಕಳೆದುಕೊಳ್ತಾ ಹೋಗ್ತಾ ಇದ್ದಾಳೆ. ವೇದ್ನ ಕೈ ಚಳಕ, ಆ ಒಂದು ಮುದ್ದಾದ ಸ್ಪರ್ಶಕ್ಕೆ ಅನ್ವಿತಾ ತನ್ನ ಪ್ರೀತಿಯನ್ನು ಹೇಗೆ ತಾನೇ ವ್ಯಕ್ತಪಡಿಸಲಿದ್ದಾಳೆ. ಕತ್ತಲೆಯಲ್ಲಿ ಅವರಿಬ್ಬರ ಹೃದಯದ ಬಡಿತ ಒಂದಾಗುವಂತಹ ಸುಂದರ ರಾತ್ರಿ ಯಾವ ಹೊಸ ತಿರುವನ್ನ ಪಡೆದುಕೊಳ್ಳಲಿದೆ. ಇತ್ತ ಗೋದಾಮಿನಿಂದ ಶ್ರುತಿಯನ್ನ ಕರೆದುಕೊಂಡು ಹೋದ ಕಾವಲುಗಾರರಿಗೆ ಕಾಯ್ತಾ ಇರೋದು ಆ ಮುಂದಿನ ಆಪತ್ತಾದ್ರೂ ಏನು. ಋಗ್ವೇದ ಅತ್ಯಂತ ಮೃದುವಾಗಿ ಕ್ರೀಮ್ ಹಚ್ಕೊಂಡು ಅವಳ ಪಕ್ಕದಲ್ಲೇ ಹಾಸಿಗೆ ಮೇಲೆ ಕುಳಿತು ತನ್ನ ಮಾತು ಕೇಳಿದ್ದಕ್ಕಾಗಿ ಪ್ರೀತಿಯಿಂದಲೇ ಅವಳನ್ನು ಲಘುವಾಗಿ ಗದರಿಸ್ತಾನೆ. ಅವನು ಕತ್ತಲಲ್ಲೂ ತನ್ನದೇ ಆಳವನ್ನು ದಿಟ್ಟಿಸಿ ನೋಡ್ತಿರುವುದು ಅರಿತ ಅನ್ವಿತಾ ತೀವ್ರವಾದ ನಾಚಿಕೆಯಿಂದ ಬೇಗನೆ ತನ್ನ ಕೈಯನ್ನು ತಂದು ಅವನ ತೀಕ್ಷ್ಣವಾದ ಕಣ್ಣುಗಳ ಮೇಲೆ ಮುಚ್ಚಿ ಇಟ್ಲು. ಅವನು ಅವಳ ಮುದ್ದಾದ ಮುನಿಸಿಗೆ ಒಮ್ಮೆ ಮುಗುಳ್ನಕ್ಕು ತಣ್ಣನೆಯ ಕೈಯನ್ನು ಹಾಗೆ ತನ್ನ ಬಲವಾದ ಮುಷ್ಟಿಯಲ್ಲಿ ಹಿಡಿದು ಒಂದೇ ಸಡನ್ ಎಳೆತಕ್ಕೆ ಅವಳನ್ನು ಸಂಪೂರ್ಣವಾಗಿ ತನ್ನ ಕಡೆಗೆ ಎಳೆದುಕೊಳ್ತಾನೆ. ವೇದ್ ಅನ್ವಿತಾಳ ಕಣ್ಣುಗಳ ಆ ಕ್ಷಣದ ಆಪ್ತತೆಗೆ ಒಮ್ಮೆಲೆ ಆಲೂಗಡ್ಡೆಯಷ್ಟು ದೊಡ್ಡದಾದವು. ಹೃದಯದ ಬಡಿತ 100 ಮಡಿಯಾಯಿತು. ಋಗ್ವೇದ ಅವಳ ಯಾವುದೇ ಮಾತಿಗೆ ಅವಕಾಶವನ್ನು ಕೊಡದೆ ಇಬ್ಬರ ಮೇಲೂ ಕೂಡ ಬೆಚ್ಚಗಿನ ಕಂಬಳಿಯನ್ನು ಹೊಟ್ಟಿಗೆ ಎಳೆದುಕೊಂಡು ಕತ್ತಲೆಯಲ್ಲಿ ಅವಳನ್ನು ಇನ್ನಷ್ಟು ಬಿಗಿಯಾಗಿ ತನ್ನ ಹೆಗಲಿಗೆ ಹತ್ತಿರವಾಗಿ ಹಿಡಿದುಕೊಂಡು ಅನ್ವಿತಾ ಇನ್ನೂ ಅಗಲವಾದ ಕಣ್ಣುಗಳಿಂದಲೇ ಆ ಕತ್ತಲಲ್ಲೂ ತನ್ನ ಇಡೀ ಪ್ರಪಂಚವಾಗಿರುವಂತಹ ಅವನ ಮುಖವನ್ನೇ ನೋಡ್ತಾನೇ ಇದ್ಲು. ನಾನು ತುಂಬಾ ಸುಂದರಿ, ನನ್ನನ್ನು ಯಾರು ನೋಡಬಾರ್ದು ಅಂತ ನನಗೂ ಗೊತ್ತು. ಆದರೆ ನನ್ನ ಕಣ್ಣುಗಳ ಮೇಲೆ ಈ ರೀತಿ ನಿನ್ನ ಕೈಗಳಿಂದ ಗೆರೆ ಹಾಕುವುದು ಅಷ್ಟೊಂದು ಸರಿಯಲ್ಲ ಶ್ರೀಮತಿ ಸೂರ್ಯವಂಶಿ. ಅವನ ಬೆರಳುಗಳು ಇವಾಗ ಅವಳ ಬೆನ್ನಿನ ಹಿಂಭಾಗದಲ್ಲಿ ಮೆಲ್ಲನೆ ಚಲಿಸ್ತಾ ಇದ್ವು ಮತ್ತು ಆ ಮೃದುವಾದ ಸ್ಪರ್ಶ ಅವಳ ಇಡೀ ಸುಪ್ತ ಭಾವನೆಗಳನ್ನು ಇನ್ನಷ್ಟು ಉತ್ಸಾಹತೆಯಿಂದ ಹೆಚ್ಚಿಸ್ತಾ ಇತ್ತು. ಇಲ್ಲಿ ನೋಡು ವೇದ್, ನನ್ನ ಮೊದಲು ಬಿಟ್ಟುಬಿಡು ಪ್ಲೀಸ್. ಅನ್ವಿತಾ ಅವನ ಎದೆ ಮೇಲೆ ಕೈಯಿಟ್ಟು ತಳ್ಳಲು ಯತ್ನಿಸ್ತಾ ನಡುಗುವ ಧ್ವನಿಯಲ್ಲಿ ವಿನಂತಿಸಿದ್ಲು. ನನ್ನ ರಹಸ್ಯ ಸಾಮ್ರಾಜ್ಯದಲ್ಲಿ ಇವಾಗ ಸೋಡಾ ಮತ್ತು ವೈನ್ ಬಿಟ್ಟರೆ ಬೇರೇನೂ ಇಲ್ಲ ನೀತಿ. ನೀನು ನನ್ನಿಂದ ಇವತ್ತು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಋಗ್ವೇದ ಮುಖ ಹತ್ತಿರ ತಂದು ರಾಗವಾಗಿ ಮಾತಾಡ್ತಾ ಇದ್ದಾನೆ. ಆದರೆ ಇತ್ತ ಅನ್ವಿತಾಳ ಗಮನವೆಲ್ಲ ಕತ್ತಲೆಯಲ್ಲಿ ಅತ್ಯಂತ ಆಕರ್ಷಕವಾಗಿ ಚಲಿಸ್ತಾ ಇರೋ ಅವನ ತುಟಿಗಳ ಮೇಲೆ ಮಾತ್ರವೇ ಸಂಪೂರ್ಣವಾಗಿದೆ. ಅವಳು ಇನ್ಯಾವುದೇ ಯೋಚನೆಗಳನ್ನು ಮಾಡದೆ ಬೇಗನೆ ಮುನ್ನಡೆದು ಅವನ ಒಂದು ಮಾದಕ ತುಟಿಗಳನ್ನು ತನ್ನ ಅದರಗಳಿಂದ ಸೆರೆ ಹಿಡಿಯೋಕ್ಕೆ ಶುರು ಮಾಡ್ತಾನೆ. ಋಗ್ವೇದನು ಅವಳ ದಿಢೀರ್ ನಡೆಗೆ ಒಂದು ಕ್ಷಣ ಆಶ್ಚರ್ಯಗೊಂಡ್ರು. ಮರುಕ್ಷಣವೇ ಅವಳ ಕುತ್ತಿಗೆ ಹಿಂಭಾಗದಲ್ಲಿ ತನ್ನ ಕೈಯನ್ನು ಇಟ್ಟು ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಬಿಗಿದು ಹಿಡಿದುಕೊಳ್ತಾನೆ. ಇಬ್ಬರು ಇಡೀ ಜಗತ್ತನ್ನೇ ಮರೆತರು. ಒಬ್ಬರನ್ನೊಬ್ಬರು ಸೆಳೆಯುವುದರಲ್ಲಿ ಸಂಪೂರ್ಣವಾಗಿ ಮಗ್ನರಾದರು. ಸ್ವಲ್ಪ ಸಮಯದ ನಂತರ ಇಡೀ ಪ್ರೇಮದ ಆಯಾಸದಿಂದ ಅವಳು ತನ್ನ ಮುದ್ದಾದ ಮುಖವನ್ನು ಅವನ ವಿಶಾಲವಾದ ಎದೆಯ ಮೇಲೆ ಆಸರಿಯಾಗಿಟ್ಕೊಂಡು ತಾನೇ ಮೆಲ್ಲನೆ ಗಾಢ ನಿದ್ರೆಗೆ ಜಾರದ್ಲು. ಅವಳ ಸ್ವಲ್ಪ ತೆರೆದ ಆ ತುಟಿಗಳು ಅವನ ಎದೆಯನ್ನು ಮೃದುವಾಗಿ ಮುಡ್ತಾ ಇದ್ವು. ಅದೇ ರೀತಿ ಅವಳ ರೇಷ್ಮೆ ಕೂದಲನ್ನು ಅತ್ಯಂತ ವಾತ್ಸಲ್ಯದಿಂದ ನಯಗೊಳಿಸುತ್ತಾ ಅವನು ಕೂಡ ಅವಳನ್ನು ಬಿಗಿಯಾಗಿ ಅಪ್ಕೊಂಡೇ ನಿದ್ರೆಗೆ ಜಾರ್ತಾನೆ. ಮರುದಿನ ಬೆಳಗ್ಗೆ ಇಬ್ಬರು ಕೂಡ ಒಟ್ಟಿಗೆ ಕಾರ್ನಲ್ಲಿ ಆ ವಿಲ್ಲಾದಿಂದ ಸೂರ್ಯವಂಶಿ ಆಫೀಸಿಗೆ ಬಂದುತ್ತಿದ್ದಾರೆ. ಆಫೀಸ್ ಒಳಗೆ ಋಗ್ವೇದನ ಪಕ್ಕದಲ್ಲೇ ಅತ್ಯಂತ ಗಾಂಭೀರ್ಯದಿಂದ ನಡೆದು ಬರುತ್ತಿದ್ದಂತಹ ಅನ್ವಿತಾಳನ್ನ ಜೀವಂತವಾಗಿ ನೋಡಿ ಇಲ್ಲಿ ನಿಂತಿದ್ದಂತಹ ಪ್ರಿಯಾ ಕ್ರೋಧದಿಂದ ತನ್ನ ಕೈ ಮುಷ್ಟಿಯನ್ನು ಬಿಗಿತಾಳೆ. ಶ್ರುತಿಯ ಇಡೀ ರಹಸ್ಯ ಕೊಲೆ ಯೋಜನೆ ಸಂಪೂರ್ಣವಾಗಿ ವಿಫಲ ಆಗಿದೆಯಾ? ಆದರೆ ಪ್ರಿಯಾ ಈ ಮುಂಚೆ ಶ್ರುತಿಯ ಬಡ ತಾಯಿಯನ್ನು ತಾನೇ ಸಂಪೂರ್ಣವಾಗಿ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ್ರಿಂದ ಕಾವಲುಗಾರರ ಸರಿಯಲ್ಲಿದ್ದ ಆ ಶ್ರುತಿ ಯಾವುದೇ ಕಾರಣಕ್ಕೂ ಪೊಲೀಸರ ಮುಂದೆ ಅಥವಾ ವೇದ್ ಮುಂದೆ ಪ್ರಿಯಾಳ ಹೆಸರನ್ನು ಹೇಳಲು ಹೋಗ್ತಾ ಇರಲಿಲ್ಲ ಎಂಬ ಧೈರ್ಯ ಕೂಡ ಈಗ ಪ್ರಿಯಾಳಿಗಿತ್ತು.
ಋಗ್ವೇದನು ಅನ್ವಿತಾಳ ಕೈ ಹಿಡಿದು ತನ್ನ ಖಾಸಗಿ VIP ಲಿಫ್ಟ್ಗೆ ಹೋಗಿ ಬಾಗಿಲು ಮುಚ್ಚಿದಂತೆ ಅತ್ಯಂತ ಪ್ರೀತಿಯಿಂದ ಅನ್ವಿತಾಳ ತಲೆಯ ಮೇಲೆ ತನ್ನ ತುಟಿಗಳನ್ನು ಹೊತ್ತಿ ಶುಭ ಹಾರೈಸ್ತಾನೆ. ಲಿಫ್ಟ್ನಿಂದ ಇಳಿದು ನಂತರ ಅವಳು ಕೂಡ ತನ್ನ ಎಂದಿನ ಫೈನಾನ್ಸ್ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದ್ಲು. 2-3 ದಿನ ಇವರಿಬ್ಬರ ಮಧುರ ಬದುಕಿನಲ್ಲಿ ಹೀಗೆ ಅತ್ಯಂತ ಸುಂದರವಾಗಿಯೇ ಕಳೆಯಿತು. ಯಾವುದೇ ಸಮಸ್ಯೆಗಳಿರಲಿಲ್ಲ. ಇತ್ತ ಋಗ್ವೇದ ತನಗೆ ಬಂದಿದ್ದಂತಹ ಹೈದರಾಬಾದ್ನ ವಿಶೇಷ ಒಪ್ಪಂದ ಅಂದರೆ ಸ್ಪೆಷಲ್ ಡೀಲ್ಗೆ ಕೊನೆಗೂ ಹೌದು ಅಂತ ಹೇಳಿ ಗ್ರೀನ್ ಸಿಗ್ನಲ್ ನೀಡಿದ ಕಡತಕ್ಕೆ ಸಹಿ ಹಾಕಿದ್ದ. ಆದರೆ ಆ ಪ್ರಾಜೆಕ್ಟ್ ತಕ್ಷಣವೇ ಜಾರಿಗೆ ಬರುತ್ತಿರಲಿಲ್ಲ. ಮುಂದಿನ ತಿಂಗಳಿಂದ ಅಧಿಕೃತವಾಗಿ ಆರಂಭ ಆಗ್ತಾ ಇತ್ತು. ಇದೀಗ ಅವನು ಸದ್ಯಕ್ಕೆ ಬಜಾಜ್ ಕಂಪನಿಯೊಂದಿಗೆ ತನಗೆ ಅತ್ಯಂತ ಕಷ್ಟಪಟ್ಟು ಪಡೆದಂತಹ ಬೃಹತ್ ಒಪ್ಪಂದದತ್ತ ಸಂಪೂರ್ಣ ಗಮನ ಹರಿಸೋಕೆ ಬಯಸಿದ್ದ. ಅದಕ್ಕಾಗಿ ಅವನು ಇಂದು ಬಜಾಜಿನ ಮುಖ್ಯ ಪ್ರತಿನಿಧಿಯಾದ ಜಬ್ಬಿಯನ್ನ ಕಚೇರಿಗೆ ಮುಖಾಮುಖಿಯಾಗಿ ಚರ್ಚೆ ಕರೆತಂದಿದ್ದ. ಅವರಿಬ್ಬರ ನಡುವೆ ಒಂದು ಮಹತ್ವದ ಬಿಸಿನೆಸ್ ಸಭೆ ಇತ್ತು. ಅವನು ಎಲ್ಲಾ ಇಲಾಖೆಯ ಮುಖ್ಯ ಸಿಬ್ಬಂದಿಗೆ ಈ ಹೊಸ ಒಪ್ಪಂದದ ಸಂಪೂರ್ಣ ಮಾಹಿತಿಯನ್ನ ಪ್ರಸಾರ ಮಾಡ್ತಾ ಇದ್ದ. ಶ್ರೀ ಋಗ್ವೇದ, ಆ ಶುಭ ದಿನ ನಿಮ್ಮ ಆಫೀಸ್ ಸಕ್ಸಸ್ ಪಾರ್ಟಿಯನ್ನ ನಿಮ್ಮನ್ನ ವೈಯಕ್ತಿಕವಾಗಿ ಭೇಟಿಯಾಗಿ ಅಭಿನಂದಿಸಲು ನಾನು ಮರೆತಿದ್ದೆ. ನನ್ನ ಕಡೆಯಿಂದ ನಿಮಗೆ ಹಲವು ಅಭಿನಂದನೆಗಳು ಮತ್ತು ನಿಮ್ಮ ಸಂತೋಷದ ದಾಂಪತ್ಯ ಜೀವನಕ್ಕೆ ಆಲ್ ದಿ ವೆರಿ ಬೆಸ್ಟ್. ಜಬ್ಬಿ ಅತ್ಯಂತ ಆತ್ಮೀಯತೆಯ ನಟೆಯೊಂದಿಗೆ ಋಗ್ವೇದನ ಬಲಗೈಯನ್ನ ತನ್ನ ಎರಡೂ ಕೈಗಳ ನಡುವೆ ತೆಗೆದುಕೊಂಡು ಹ್ಯಾಂಡ್ ಶೇಕ್ ಅನ್ನ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಜಬ್ಬಿ. ಬನ್ನಿ, ನಾನಿವತ್ತು ನಮ್ಮ ಇಡೀ ಸೂರ್ಯವಂಶಿ ಆಫೀಸ್ ಮತ್ತು ವರ್ಕಿಂಗ್ ಲಾಟ್ ಅನ್ನ ಶೈಲಿಯಲ್ಲಿ ಒಮ್ಮೆ ತೋರಿಸ್ತೇನೆ. ಋಗ್ವೇದ ಅವನ ಜೊತೆ ಕಾನ್ಫರೆನ್ಸ್ ರೂಮ್ನಿಂದ ಹೊರಗೆ ಬರ್ತಾ ಇದ್ದಾನೆ. ಈ ಬಜಾಜ್ ಪ್ರಾಡಕ್ಟ್ ಕೆಲಸನ ಆದಷ್ಟು ಬೇಗ ಮುಗಿಸ್ಬಿಡ್ಬೇಕೆಂಬ ಆತುರದಿಂದ ಆಸೆಯಿಂದ ಜಬ್ಜಿಗೆ ತನ್ನದೇ ಆದ MD ಮಹಡಿಯಲ್ಲಿ ಅಂದರೆ MD ಫ್ಲೋರ್ ಒಂದು ತಾತ್ಕಾಲಿಕ VIP ಕ್ಯಾಬಿನನ್ನು ಸಿದ್ಧಪಡಿಸ್ಕೊಳ್ಳೋಕೆ ಅವನು ಮ್ಯಾನೇಜರ್ ಪ್ರಿಯಾಳನ್ನ ಕರೆದು ಕೇಳಿತಾನೆ. ಪ್ರಿಯಾ ಕೂಡ ತಕ್ಷಣವೇ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತಾಳೆ. ಆಫೀಸ್ನ ಎಲ್ಲ ಪ್ರಮುಖ ಇಲಾಖೆಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ನಂತರ ಅವರಿಬ್ಬರು ಕೊನೆಗೆ ಹಣಕಾಸು ಇಲಾಖೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದರು. ಅಲ್ಲಿಗೆ ಬಂದಾಗ ಜಬ್ಬಿ ಕಣ್ಣುಗಳು ಏನೇನೋ ರಹಸ್ಯವಾಗಿ ಹುಡುಕಾಡುತ್ತಿರುವಂತೆ ಋಗ್ವೇದನಿಗೆ ಏನು ಒಳಗೊಳಗೆ ಭಾಸ ಆಗೋಕ್ಕೆ ಶುರುವಾಗುತ್ತೆ. ಯಾಕಂದರೆ ಅವನ ಕಣ್ಣೋಟವೇ ಗೊತ್ತಾಗ್ತಿತ್ತು. ಅವನು ಆ ಹಣಕಾಸು ಇಲಾಖೆಯ ಮುಖ್ಯ ಕ್ಯಾಬಿನ್ ತಲುಪಿದಾಗ ಇನ್ಮುಂದೆ ನಿಂತಿದ್ದಂತಹ ಅಂದರೆ ತನ್ನ ಮುಂದೆ ನಿಂತಿರುವಂಥ ಜಬ್ಜಿಯನ್ನು ಕಂಡು ಅನ್ವಿತಾಳ ಮುಖದಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸ್ಕೊಂಡಂಥ ಒಂದು ಅಪರಿಚಿತ ನಗು ಋಗ್ವೇದನನ್ನ ತೀಕ್ಷ್ಣ ಗಮನದಿಂದ ಎಂದಿಗೂ ತಪ್ಪಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಅವಳ ಆ ನಗುವನ್ನು ಕಂಡ ತಕ್ಷಣ ಋಗ್ವೇದನಿಗೆ ಅಲ್ಲಿ ಬಂದವರೆಲ್ಲ ಕತ್ತು ಹಿಸ್ಕಲು ಬೇಕಾದಷ್ಟು ಭೀಕರ ಸಿಟ್ಟು ಒಮ್ಮೆಲೆ ನೆತ್ಕೇರಿತ್ತು. ಅವನು ಬಂದ ದಿನದಿಂದಲೂ ಹೊರಗಿನವರೆಲ್ಲ ಬಂದು ಅವನ ಹೆಂಡತಿಯ ಬಗ್ಗೆ ವಿಶೇಷವಾಗಿ ವಿಚಾರಿಸ್ತಿದ್ದಾರೆ. ಅವಳ ಆ ನಗು ಜಬ್ಬಿಯ ನೋಟ ಕಂಡು ಅವನ ಇಡೀ ದೇಹ ಅಸೂಯೆಯಿಂದ ಒಳಗೆ ಸುಟ್ಟು ಕೊಲ್ಲಲ್ಪಟ್ಟಿತ್ತು. ಆ ರೀತಿ ಭಾಸ ಆಯಿತು. ಶ್ರೀಮತಿ ಸೂರ್ಯವಂಶಿ, ನಿಮ್ಮನ್ನು ಈ ರೂಪದಲ್ಲಿ ಇಲ್ಲಿ ಭೇಟಿಯಾಗಿದ್ದು ನನಗೆ ನಿಜಕ್ಕೂ ಅಪಾರವಾದ ಸಂತೋಷವನ್ನು ತಂದಿದೆ. ಜಬ್ಬಿ ಅತ್ಯಂತ ಪ್ರೀತಿಯಿಂದ ಮುನ್ನಡೆದು ನೇರವಾಗಿ ಅನ್ವಿತಾಳ ಮೃದುವಾದ ಕೈಯನ್ನು ತನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ತಾನೆ. ಅನ್ವಿತಾ ಕೇವಲ ಔಪಚಾರಿಕವಾಗಿ ಮುಗುಳ್ನಗ್ತಾಳೆ. ಆದರೆ ಅವಳ ಕಣ್ಣುಗಳು ಜಬ್ಬಿಯ ಮೇಲೆ ನಿಂತಿದ್ದಂತಹ ಋಗ್ವೇದನ ಮುಖದ ಮೇಲೆ ಬಿದ್ದ ತಕ್ಷಣ ಅವಳು ಒಳಗೊಳಗೆ ಹೆದರಿ ತನ್ನ ಗಂಟಲನ್ನು ಬಲವಾಗಿ ನುಂಗ್ತಾಳೆ. ಯಾಕಂದರೆ ಋಗ್ವೇದ ಇವಾಗ ಅವಳನ್ನು ಕಣ್ಗಳಲ್ಲೇ ಕರಗಿಸಿ ಬಿಡಬೇಕು. ಆ ರೀತಿ ಒಂದು ಭೀಕರ ಉಗ್ರ ಗೂಳಿಯಂತೆ ಅತ್ಯಂತ ಕ್ರೂರವಾಗಿ ದಿಟ್ಟಿಸಿ ನೋಡ್ತಿದ್ದ. ಅವಳು ಆವೇಶದ ನೋಟ ತಡೆಯಲಾರದೆ ಬೇಗನೆ ಜಬ್ಬಿಯ ಕೈಯಿಂದ ತನ್ನ ಕೈಯನ್ನು ಬಲವಂತವಾಗಿ ಹಿಂತೆಗೆದುಕೊಂಡ್ಳು. ಅನ್ವಿತಾ, ನಿನ್ನ ಆ ರಾಯಲ್ ಗಂಡ ನಿನ್ನನ್ನು ಊಹೆಗೂ ಮೀರಿ ವಿಪರೀತವಾಗಿ ಪ್ರೀತಿಸ್ತಾನೆ ಅಂತ ಇವಾಗ ನನಗೆ ಸ್ಪಷ್ಟವಾಗಿ ಅನಿಸ್ತಿದೆ. ಜಬ್ಬಿ ಸ್ವಲ್ಪ ಮುಂದೆ ಬಂದು ಋಗ್ವೇದನಿಗೆ ಕೇಳಿಸದಂತೆ ಅತ್ಯಂತ ನಿಕಟವಾಗಿ ಅನ್ವಿತಾಳನ್ನು ಕಿವಿಯ ಬಳಿ ಬಂದು ರಹಸ್ಯವಾಗಿ ಪಿಸುಗುಟ್ಟೋಕೆ ಶುರು ಮಾಡ್ತಾನೆ. ಆದರೆ ಆ ಸಮಯದಲ್ಲಿ ಅವನು ದೈಹಿಕವಾಗಿ ಅನ್ವಿತಾಗೆ ತುಂಬ ಅಸಹಜವಾಗಿ ಹತ್ತಿರವಾಗ್ತಿದ್ದನು. ಇದು ವೇದನ ಸಹನೆಯ ಗಡಿಯನ್ನು ಸಂಪೂರ್ಣವಾಗಿ ಮೀರುವಂತೆ ಮಾಡ್ತಾ ಇತ್ತು. ಅವನಿಗೆ ತುಂಬ ಕೆಟ್ಟ ಕೋಪ ಬರ್ತಾ ಇದೆ. ಅನ್ವಿತಾಗೆ ವಿಪರೀತವಾಗಿ ಹತ್ತಿರ ಆಗ್ತಾ ಇರುವಂತಹ ಪಿಸುಗುಡ್ತಾ ಇರೋ ಜಬ್ಜಿಗೆ ಸಾಕ್ಷಾತ್ ಆ ಸಿಂಹದಂತಿರೋ ವೇದ್ ಇವಾಗ ಆಫೀಸ್ನಲ್ಲಿ ಯಾವ ರೀತಿ ಭೀಕರ ಶಿಕ್ಷೆ ಕೊಡಲಿದ್ದಾನೆ. ಅನ್ವಿತಾ ತನ್ನ ಗಂಡನ ಈ ರೌದ್ರಾವತಾರವನ್ನು ಕಂಡು ಹೇಗೆ ಸಮಾಧಾನ ಮಾಡ್ತಾಳೆ? ಇದರಿಂದ ಅವಳಿಗೂ ಶಿಕ್ಷೆ ಸಿಗುತ್ತಾ? ಇತ್ತ ಜಬ್ಜಿ ಹಣಕಾಸು ಇಲಾಖೆಯಲ್ಲಿ ನಿಜವಾಗಿ ಏನನ್ನು ಹುಡುಕ್ತಿದ್ದಾನೆ? ಪ್ರಿಯಾಳ ಮುಂದಿನ ಕುತಂತ್ರದ ನಡೆಯಾದರೂ ಏನು? ಜಬ್ಜಿ ಅನ್ವಿತಾಳ ಕಿವಿಯ ಬಳಿ ಹೋಗಿ ಪಿಸುಗುಟ್ಟಿ ಋಗ್ವೇದನು ಅಲ್ಲಿಂದ ಸ್ವಲ್ಪ ದೂರ ಸರಿದು ಹೋಗಿರುವುದನ್ನು ನೋಡಿದ ತಕ್ಷಣ ಜಬ್ಜಿಗೆ ಮನಸ್ಸಿನಲ್ಲಿ ಏನೋ ಒಂಥರ ವಿಷಾದದ ನೋವು, ಹಿಂಜರಿಕೆ ಉಂಟಾಯಿತು. ಇತ್ತ ಅನ್ವಿತಾ ಮಾತ್ರ ಜಬ್ಜಿ ಆಡಿದ ಆ ಮಾತುಗಳಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಿದ್ಲು. ಪ್ರೀತಿ, ಹೌದು, ಅವಳ ಒಳಮನಸ್ಸಿನಲ್ಲಿ ಇವಾಗ ಏನೋ ಒಂದು ರೀತಿಯ ಹೊಸದಾದ ಒಂದು ಕಚ್ಚುಗುಳಿ ಶುರುವಾಗಿತ್ತು. ಅವಳು ತನ್ನ ಬದುಕಿನಲ್ಲಿ ಇದರ ಬಗ್ಗೆ ಎಂದಿಗೂ ಇಷ್ಟು ಆಳವಾಗಿ ಯೋಚಿಸೇ ಇರಲಿಲ್ಲ ಅನಿಸುತ್ತೆ.
ಅವಳಿಗೆ ಗೊತ್ತು, ಈ ಜಗತ್ತಿನಲ್ಲಿ ಸಾಕ್ಷಾತ್ ಋಗ್ವೇದ ಮಾತ್ರವೇ ನನ್ನ ಇಡೀ ಹೃದಯಕ್ಕೆ ಅತ್ಯಂತ ಹತ್ತಿರವಾಗಿರೋನು, ಅವನೇ ನನ್ನ ಪ್ರೀತಿ ಅಂತ. ಅವಳು ಯಾವಾಗಲೂ ಅವಳ ಸುತ್ತಲೂ ಇರಲು, ಅವಳ ನೆರಳಾಗಿ ಬದುಕೋಕೆ ಇಷ್ಟಪಡ್ತಾಳೆ. ಆದರೆ ಅಷ್ಟೇ ಅಲ್ಲ, ಆದರೆ ಅವಳು ಇಷ್ಟುವರೆಗೂ ಕೂಡ ಎಂದೂ ನೇರವಾಗಿ ಅವನ ಮುಂದೆ ಹೋಗಿ ತನ್ನ ಪ್ರೀತಿಯನ್ನು ಈ ರೀತಿಯಾಗಿ ತಾನು ಯಾವತ್ತೂ ವ್ಯಕ್ತಪಡಿಸಿರಲಿಲ್ಲ. ನಾನು ಇನ್ನು ಬರ್ತೀನಿ ಅನ್ವಿತಾ, ನಾಳೆ ಆಫೀಸ್ನಲ್ಲಿ ಸಿಗ್ತೀನಿ. ಜಪ್ಜಿ ಅನ್ವಿತಾಳ ಪ್ರತ್ಯೇಕ ಕ್ಯಾಬಿನಿಂದ ಮೆಲ್ಲಗೆ ಹೊರಬರ್ತಾನೆ. ಹೊರಡುವ ಮುನ್ನ ಅವಳ ಮುದ್ದಾದ ಮುಖವನ್ನು ನೋಡಿದಾಗ ಜಪ್ಜಿಗೆ ಮನಸ್ಸಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಅವಳನ್ನು ಆಪ್ತವಾಗಿ ಅಪ್ಕೊಳ್ಬೇಕು ಅನ್ನೋ ತೀವ್ರ ಕೆಟ್ಟ ಆಸೆ ಉಂಟಾಯಿತು. ಆದರೆ ಅನ್ವಿತಾಳ ಕಣ್ಣುಗಳಲ್ಲಿ ಅವನಿಗೆ ಸಂಪೂರ್ಣವಾಗಿ ಅಪರಿಚಿತವಾದಂತಹ ಒಂದು ಕೇವಲ ವೇದ ಮಾತ್ರ ಮೀಸಲಾದಂಥ ಪವಿತ್ರ ಭಾವನೆ ಎದ್ದು ಕಾಣ್ತಾ ಇತ್ತು. ಅದಕ್ಕಾಗಿ ಅವನು ತನ್ನ ಚಂಚಲ ಮನಸ್ಸನ್ನು ದೃಢವಾಗಿಟ್ಕೊಂಡು ಸದ್ಯದಂಗೆ ಅಲ್ಲಿಂದ ಹೊರಟು ಹೋಗ್ತಾನೆ. ಅನ್ವಿತಾ, ಮೊದಲು ಹೋಗಿ ನಿನ್ನ ಆ ಕೈಗಳನ್ನು ನೀಟಾಗಿ ತೊಳ್ಕೊ. ಜಪ್ಜಿ ಹೋದ ತಕ್ಷಣ ಕ್ಯಾಬಿನ್ ಒಳಗೆ ಬಂದಂತಹ ಋಗ್ವೇದ ಗಂಭೀರವಾಗಿ ಅವಳ ಮೇಲೆ ಅಧಿಕಾರ ಚಲಾಯಿಸ್ತಾನೆ. ಹೌದಾ? ಋಗ್ವೇದನ ಕಟುವಾದ ಧ್ವನಿಯಿಂದಲೇ ಅನ್ವಿತಾಗೆ ತನ್ನ ಆಲೋಚನಾ ಲೋಕದಿಂದ ಒಮ್ಮೆ ಪ್ರಜ್ಞೆ ಬರುತ್ತೆ. ಇಲ್ಲಿಗೆ ಬಾ ಮೊದಲು. ಋಗ್ವೇದ ಇನ್ಯಾವ ಮಾತು ಕೇಳದೆ ಅವಳ ಕೈ ಹಿಡಿದು ನೇರವಾಗಿ ಕ್ಯಾಬಿನ್ನಲ್ಲಿರುವಂತಹ ವೈಯಕ್ತಿಕ ವಾಶ್ರೂಮ್ ಕರೆದೊಯ್ದು ಅವಳ ಕೈಗಳನ್ನು ತೊಳಸ್ತಾ ಇದ್ದಾನೆ. ಋಗ್ವೇದನ ಒಂದು ಅತಿಯಾದ ಅಸೂಯೆ, ಪ್ರೀತಿಯ ಮುನಿಸನ್ನು ನೋಡಿ ಅನ್ವಿತಾಗೆ ನಿಜವಾಗಿಯೂ ಒಳಗೊಳಗೆ ಜೋರಾಗಿ ನಗು ಬಯಸ್ತಾಳೆ. ಮತ್ತು ಅವಳು ತನ್ನ ನಗುವನ್ನು ತಡೆಯಲಾರದೆ ಬೇಗನೆ ಮುಗ್ಧವಾಗಿ ನಕ್ಕೆ ಬಿಟ್ಲು. ಅನ್ವಿತಾ, ನೀನು ನನ್ನನ್ನು ನೋಡಿ ಮತ್ತಷ್ಟು ತಮಾಷೆ ಮಾಡ್ತಾ ಇದೆಯಾ, ನಗ್ತಾ ಇದೆಯಾ? ಋಗ್ವೇದ ಕಣ್ಣು ಕಿರಿದು ಮಾಡಿ ಕೇಳ್ತಾ ಇದ್ದಾನೆ. ಮತ್ತಿನ್ನೇನು ವೇದ್, ನೀನು ನೋಡೋದಕ್ಕೆ ತದ್ರೂಪ್ ಒಂದು ಬಿಸಿ ಪ್ರೆಷರ್ ಕುಕ್ಕರ್ ಥರ ಸಿಕ್ಕಾಪಟ್ಟೆ ಕೆಂಪು ಕಾಣಿಸ್ತಾ ಇದೆಯಾ? ಅನ್ವಿತಾ ತನ್ನ ತುಂಟ ನಗುವನ್ನು ಕಷ್ಟಪಟ್ಟು ನಿಯಂತ್ರಿಸುತ್ತಾ ಅವನ ಮುಖ ನೋಡಿ ಕಾಡಿದ್ಲು. ವಾಟ್? ಪ್ರೆಷರ್ ಕುಕ್ಕರ್? ಅನ್ವಿತಾ, ನೀನು ಈ ರಾಯಲ್ ಗಂಡನನ್ನು ಬರೀ ಒಂದು ಕುಕ್ಕರ್ ಅಂತ ನೋಡ್ತಾ ಇದೆಯಾ? ಋಗ್ವೇದ ತಕ್ಷಣ ತನ್ನ ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಂಡು ರಾಗವಾಗಿ ಅವಳನ್ನು ಅತ್ಯಂತ ಹತ್ತಿರಕ್ಕೆ ಇಳಿತಾನೆ. ಇವತ್ತು ಆಫೀಸಿಗೆ ಅತ್ಯಂತ ಸುಂದರವಾದ ಸೀರೆ ಉಟ್ಟು ಬಂದಿದ್ಲು ಮತ್ತು ಇವಾಗ ಅವನ ಬಲಿಷ್ಠ ನೋಟದ ಮೇಲೆ, ಅವಳ ಒಂದು ಅಂದ ಚಂದದ ಮೇಲೆ ಅವನು ಸ್ಥಿರವಾಗಿದ್ದ. ಓವೇ ಪ್ಲೀಸ್ ಬಿಡು, ಆದರೆ ನಾವಿವಾಗ ಇರೋದು ಆಫೀಸ್ನಲ್ಲಿ, ಯಾರಾದರೂ ನೋಡಿಬಿಡ್ತಾರೆ. ಅನ್ವಿತಾ ನಾಚಿಕೆಯಿಂದ ಕೆಂಪಗಾಗುತ್ತಾ ಅವನ ಎದೆ ಮೇಲೆ ಕೈ ಇಟ್ಟು ತಳ್ಳೋಕೆ ಯತ್ನಿಸ್ತಾಳೆ. ಆಫೀಸ್ ಆಗಿದ್ರೆ ಏನಂತೆ ನೀತಿ, ನನ್ನನ್ನು ಇವತ್ತು ಕುಕ್ಕರ್ ಅಂತ ಕರೆದಿದ್ದಕ್ಕೆ ನಿನಗೆ ಇವಾಗ ಇಲ್ಲೇ ಕಟ್ಟುನಿಟ್ಟಿನ ಶಿಕ್ಷೆ ಖಂಡಿತ ಆಗುತ್ತೆ. ಋಗ್ವೇದ ಇನ್ಯಾವುದೇ ಅಂತರ ಇಲ್ಲದಂತೆ ಅವಳಿಗೆ ತುಂಬ ಹತ್ತಿರವಾಗ್ತಾನೆ. ಅವನ ಬಿಸಿಯಾದ ಗಂಡು ಉಸಿರನ್ನು ಅವಳು ತನ್ನ ಮುಖದ ಮೇಲೆ ನೇರವಾಗಿ ಅನುಭವಿಸ್ತಾ ಇದ್ಲು. ಅವನ ತೀಕ್ಷ್ಣವಾದ ಕಟ್ಟು ನೋಟ ಇವಾಗ ನೇರವಾಗಿ ಅವಳ ಮುಖದ ಮೇಲೆ ಬಂದು ನೆಲೆಸಿತು ಮತ್ತು ಅದನ್ನು ನೋಡಿದ ತಕ್ಷಣವೇ ಅನ್ವಿತಾಳ ಹೊಟ್ಟೆಯಲ್ಲಿ ವಿಚಿತ್ರವಾದ ರೊಮ್ಯಾಂಟಿಕ್ ಚಿಟ್ಟೆಗಳು ಸಡನ್ನಾಗಿ ಹಾರಾಡೋಕ್ಕೆ ಪ್ರಾರಂಭಿಸ್ತವೆ. ಪ್ಲೀಸ್ ವೇದ್, ನಾನು ಇನ್ನು ಮುಂದೆ ಈ ರೀತಿ ಎಂದೂ ಮಾತಾಡೋದಿಲ್ಲ. ಅನ್ವಿತಾ ಸೋಲೊಪ್ಕೊಳ್ತಾಳೆ. ಆದರೆ ನೀವು ಇಲ್ಲಿಯವರೆಗೂ ಏನು ಹೇಳಿದ್ರೋ ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕಲ್ವಾ? ಋಗ್ವೇದ ಅವಳ ಹತ್ರ ಬಂದು ಇನ್ನುಳಿದ ದೂರವನ್ನು ಮುಚ್ಚುತ್ತಿದ್ದಾಗ ಇದ್ದಕ್ಕಿದ್ದಂತೆ ಕಾವ್ಯ ಬಾಗಿಲನ್ನು ಸಡನ್ನಾಗಿ ತೆರೆದು ಗಾಬರಿಯಿಂದ ಒಳಗೆ ಧಾವಿಸಿ ಓಡ್ ಬರ್ತಾ ಇದ್ದಾಳೆ. ಮುಂದೆ ಏನಾಗಬಹುದು ನೋಡೋಣ ಮುಂದಿನ ಭಾಗದಲ್ಲಿ. ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಮೆಂಬರ್ಸ್ಗೋಸ್ಕರ ಕತೆ ಅಪ್ಲೋಡ್ ಆಗಿದೆ ನೋಡಿ.